ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ನಿಂದ ಜನರಿಗೆ ಮೋಸ ಆಗ್ತಾ ಇದೆ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಪ್ರಶ್ನಿಸಿದ ಬಿಜೆಪಿಗೆ ಡಿಸಿಎಂಡಿಕೆ ಗೊದ್ದು. ಜಿಎಸ್ಟಿ ಕಟ್ ಮಾಡಿದ ಕಾರಣ 15,000 ಕೋಟಿ ನಷ್ಟವಾಗಿದೆ. ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ನಿಂದ ಜನರಿಗೆ ಬಹಳ ಮೋಸ ಆಗ್ತಾ ಇದೆ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಣ ವಿಳಂಬದ ಬಗ್ಗೆ ದಾಖಲೆ ಕೂಡ ನೀಡಿದ್ದೇವೆ. ದಾಖಲೆ ನೀಡಿದ್ರು ಸಿಎಂ ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಹಣ ಕೊಟ್ಟ ದಾಖಲೆ ಕೇಳಿದ್ರೆ ನೋಡ್ತೇವೆ ಅಂತ ಹೇಳ್ತಾರೆ. ಅಕ್ಟೋಬರ್ ವರೆಗೂ ಕೂಡ ಹಣ ಕೊಟ್ಟಿದ್ದೇವೆ ಅಂತ ಹೇಳಿ ಸುಳ್ಳನ್ನ ಹೇಳ್ತಾ ಇದ್ದಾರೆ. ತಪ್ಪಾಗಿದ್ರೆ ತಪ್ಪು ಅಂತ ಸದನದಲ್ಲೇ ಹೇಳಿಬಿಡಿ ಅಂತ ಹೇಳಿ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ನಿಂದ ಜನರಿಗೆ ಮೋಸ ಆಗ್ತಾ ಇದೆ. ಹಣ ವಿಳಂಬದ ಬಗ್ಗೆ ದಾಖಲೆ ಕೂಡ ನೀಡಿದ್ದೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಕ್ಟೋಬರ್ ವರೆಗೂ ಕೂಡ ಹಣ ಕೊಟ್ಟಿದ್ದೇವೆ ಅಂತ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಅವಕಾಶ ಕೊಡ್ತೀನಿ ಅಂತ ಗ್ಯಾರಂಟಿ ಅಂತ ಹೇಳಿ ಜನಗಳಿಗೆ ಮೋಸ ಮಾಡಿರುವಂತ ಭಾಗ್ಯಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಇತ್ತು. ಇದೇ ಸಾಕ್ಷಿ ದಾಖಲೆ ಸಮೇತ ನಾವು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಹಾರಿಕೆ ಉತ್ತರವನ್ನ ಕೊಟ್ಟಿದ್ದಾರೆ. ದಾಖಲೆ ಕೇಳಿದ್ರೆ ತರಿಸ್ತೀನಿ ನೋಡ್ತೀನಿ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತರಿಸ್ತೀನಿ ನೋಡ್ತೀನಿ ಅನ್ನೋದು ಬಿಟ್ಟುಬಿಟ್ಟು ತಪ್ಪಾಗಿದ್ರೆ ತಪ್ಪು ಅಂತ ಒಪ್ಕೊಂಡು ಅದು ಸದನದಲ್ಲಿ ತಪ್ಪು ಉತ್ತರ ಕೊಟ್ಟಿದ್ದಾರೆ. ನಾವೆಲ್ಲ ಕೊಟ್ಬಿಟ್ಟಿದ್ದೀರಿ, ಪೂರ್ತಿ ಯಾವುದು ಬಾಕಿ ಇಲ್ಲ, ಅಕ್ಟೋಬರ್ ವರ್ಗು ಕೊಟ್ಬಿಟ್ಟಿದ್ದೀರಿ ಅಂತ. ಇಲ್ಲಿ ಫೆಬ್ರವರಿ ಮಾರ್ಚ್ ಕೊಟ್ಟಿದ್ದಾರೆ. ಅದರಿಂದ ಇದು ಸದನಕ್ಕೆ ಅವಮಾನ ಮಾಡಿರುವಂತ ವಿಚಾರ. ಸದನಕ್ಕೆ ತಪ್ಪು ದಾರಿಗೆ ಎಳೆದಿರೋದು. ಇಲ್ಲ ಮಂತ್ರಿ ಮೇಲೆ ಕ್ರಮ ಆಗಬೇಕು, ಇಲ್ಲ ದಾಖಲೆ ಕೊಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಈ ಒಂದು ವಿಚಾರಗಳನ್ನ ಇಟ್ಕೊಂಡು ನಾವು ಈ ಗೃಹಲಕ್ಷ್ಮಿ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮಾಡೋದಿಲ್ಲ. ಮೊನ್ನೆನೇ ಅದು ಹೋರಾಟ ಸೋಮವಾರಕ್ಕೆ ಸ್ಪೀಕರ್ ಅವರು ಸೋಮವಾರಕ್ಕೆ ಅದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. ತಪ್ಪು ಮಾಹಿತಿ ಕೊಟ್ಟಿರೋದಕ್ಕೆ ಸದನದಲ್ಲಿ ಅವ್ರಿಗೆ ನಾವು ಪ್ರಸ್ತಾವನೆ ಮಾಡಿದ್ರಿ. ಸ್ಪೀಕರ್ ಅವರು ಸೋಮವಾರ ಕೊಡ್ತೀನಿ ಅಂತ ಹೇಳ್ತಾರೆ. ಮೋಸ ಮಾಡಿದ್ದಾರೆ. ಸುಮಾರು 5,000 ಕೋಟಿ ರೂಪಾಯಿ 2 ತಿಂಗಳು 2,500 5,000 ಕೋಟಿ. ಗ್ಯಾರಂಟಿ ಪ್ರಶ್ನಿಸಿದ ಬಿಜೆಪಿಗೆ ಡಿಸಿಎಂಡಿಕೆ ಗೊತ್ತು. ಜಿಎಸ್ಟಿ ಕಟ್ ಮಾಡಿದ ಕಾರಣ 15,000 ಕೋಟಿ ನಷ್ಟವಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಇನ್ನೂ ಕೂಡ ಹಣವನ್ನ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಬಗ್ಗೆ ಬಿಜೆಪಿಯವರು ಮಾತನಾಡಲ್ಲ. 100 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ, ಬಾಕಿಯನ್ನ ಕೊಡ್ತೇವೆ. ಕೆಲವು ವಿಚಾರದಲ್ಲಿ ವಿಳಂಬ ಆಗಿದೆ, ಆದರೆ 1-2 ತಿಂಗಳಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಕೂಡ. ಬಿಜೆಪಿ ಬೇರೆ ರಾಜ್ಯದಲ್ಲಿ ಕೊಟ್ಟಿರುವಂತಹ ಮಾತನ್ನ ಮೊದಲು ಈಡೇರಿಸಲಿ ಅಂತ ಹೇಳಿದ್ದಾರೆ. ಕೇಂದ್ರ ಮಹದಾಯಿ ಯೋಜನೆಗೆ ಹಣ ಬಿಡುಗಡೆಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಬಿಜೆಪಿಯವರು ಮಹದಾಯಿಗಾಗಿ ಯಾಕೆ ಗಲಾಟೆಯನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. 5,300 ಕೋಟಿ ಬಗ್ಗೆ ಯಾಕೆ ಬಿಜೆಪಿ ಧ್ವನಿ ಎತ್ತಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾವಾಗ ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ನಿಂದ ಜನರಿಗೆ ಮೋಸ ಆಗಿದೆ ಅಂತ ಹೇಳಿ ಅಶೋಕ್ ಅವರು ಪ್ರಶ್ನೆಯನ್ನ ಮಾಡ್ತಾರೋ, ಹಾಗಾಗಿ ಗ್ಯಾರಂಟಿಯನ್ನ ಪ್ರಶ್ನಿಸಿದಂತಹ ಬಿಜೆಪಿಗೆ ಡಿಸಿಎಂಡಿಕೆ ಅವರು ಗುದ್ದನ್ನು ಕೊಟ್ಟಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಇನ್ನೂ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಬಗ್ಗೆ ಬಿಜೆಪಿಯವರು ಯಾಕೆ ಮಾತನಾಡಲ್ಲ ಅಂತ ಹೇಳಿ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿಚಾರದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆ ನಮ್ಮ ಬದ್ಧತೆ ಇದೆ, ಆಯ್ತಾ. ಟೈಮ್ ಕೆಲವು ಸಂದರ್ಭದಲ್ಲಿ ಈಗ ನಮ್ಗೆ ಇದಕ್ಕಿದ್ದಂಗೆ GST ಕಟ್ ಮಾಡ್ಬಿಟ್ಟಿದ್ದಾರೆ. GST ಕಟ್ ಮಾಡ್ಬಿಟ್ಟು ನಮ್ಗೆ ಸುಮಾರು 15,000 ಕೋಟಿ ರೂಪಾಯಿ ನಮ್ಗೆ ಲಾಭ ಆಗಿದೆ. ಕೆಲವು ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು. ನಾವೇನ್ ಮಾತು ಕೊಟ್ಟಿದ್ವಿ 100 ಕೋಟಿ ರೂಪಾಯಿ ಕೊಟ್ಟಿದೀವಿ ಅಂತ 1 ತಿಂಗಳು 2 ತಿಂಗಳು ಏನ್ ತೊಂದರೆ ಇಲ್ಲ, ಯಾರ್ದು ಏನಿಲ್ಲ. ಫಸ್ಟ್ ಬಿಜೆಪಿಯವರು ಅವ್ರು ಮಾತು ಕೊಟ್ಟಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ, ಅದನ್ನ ಫಸ್ಟ್ ಬಿಡುಗಡೆ ಮಾಡಿಸ್ಲಿ, ಅವ್ರು ಮಾತಾಡ್ಲಿ. ಅವರು ಈಗ ಸೆಂಟ್ರಲ್ ಗವರ್ಮೆಂಟ್ ದುಡ್ಡು ನಮ್ ಮಾತು ಕೊಟ್ಟಿತ್ತು ಏನಪ್ಪಾ ಅಂದ್ರೆ ನೀರಾವರಿಗೆ. ಈಗಲೇ ಇವತ್ತವ್ರಿಗೆ ಹೇಳ್ಕೊಟ್ಟವ್ರೆ. ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾ ಇಲ್ಲ, ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕದ ನಮ್ಮ ಇದು ಅವಾರ್ಡ್ ಕೊಡ್ಬೇಕಪ್ಪ, ನಾವು ದುಡ್ಡು ಕೊಟ್ಟು ಇದು ಮಾತಾಡೋ ಪ್ರಕಾರ ನಾವು ದುಡ್ಡು ಕೊಟ್ಟಿದೀವಿ. ಇವತ್ತವರೆಗೂ ಅವಾರ್ಡ್ ನ ಮಾಡಿಸಿಲ್ಲ ಅವರು, 3ನೇ ಅವಾರ್ಡ್ ನ. ಅದಕ್ಕೆ ಯಾಕೆ ಗಲಾಟೆ ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಕ್ ನಾವಿಲ್ಲಿ ಕರೆದಿದ್ದೀವಿ. ಅದರ ಬಗ್ಗೆ ಯಾಕೆ ಇವತ್ತವರೆಗೂ ಧ್ವನಿ ಎತ್ತಿಲ್ಲ. ಸೊ 5,300 ಕೋಟಿ ಬಗ್ಗೆ ಯಾಕಿಲ್ಲ ಧ್ವನಿ ಎತ್ತಿಲ್ಲ. ಫಸ್ಟ್ ಈ ಕೆಲಸ ಅವ್ರು ಮಾಡಿ, ಆಮೇಲೆ ಗ್ಯಾರಂಟಿ ಯೋಜನೆ ನಮ್ಮ ಬದ್ಧತೆ ಇದೆ, ಆಯ್ತಾ. ಟೈಮ್ ಕೆಲವು ಸಂದರ್ಭದಲ್ಲಿ ಈಗ ನಮ್ಗೆ ಇದಕ್ಕಿದ್ದಂಗೆ GST ಕಟ್ ಮಾಡ್ಬಿಟ್ಟಿದ್ದಾರೆ. GST ಕಟ್ ಮಾಡ್ಬಿಟ್ಟು ನಮ್ಗೆ ಸುಮಾರು 15,000 ಕೋಟಿ ರೂಪಾಯಿ ನಮ್ಗೆ ಲಾಭ ಆಗಿದೆ.
ಕೆಲವು ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು. ನಾವೇನ್ ಮಾತು ಕೊಟ್ಟಿದ್ವಿ, 100 ಕೋಟಿ ರೂಪಾಯಿ ಕೊಟ್ಟಿದೀವಿ ಅಂತ 1 ತಿಂಗಳು 2 ತಿಂಗಳು ಏನ್ ತೊಂದರೆ ಇಲ್ಲ, ಯಾರ್ದು ಏನಿಲ್ಲ. ಫಸ್ಟ್ ಬಿಜೆಪಿಯವರು ಅವ್ರು ಮಾತು ಕೊಟ್ಟಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ, ಅದನ್ನ ಫಸ್ಟ್ ಬಿಡುಗಡೆ ಮಾಡಿಸ್ಲಿ ಅವರು. ಗ್ಯಾರಂಟಿ ಯೋಜನೆಗೆ ಹಣ 2-3 ತಿಂಗಳಿಗೆ ಕೊಡ್ತಿದ್ದೇವೆ, ಕೆಲವರಿಗೆ ತೊಂದರೆ ಆಗಿದ್ರು ಕ್ಲಿಯರ್ ಮಾಡ್ತಿದ್ದೇವೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾತು ಕೊಟ್ಟಂತೆ ನಡೆದಿದ್ದೇವೆ, ಹಣವನ್ನು ಕೊಡ್ತಿದ್ದೇವೆ. ತಾಂತ್ರಿಕ ಕಾರಣದಿಂದ ಕೆಲವೊಮ್ಮೆ ಬಂದಿರಲ್ಲ ಅಷ್ಟೇ, ಆದರೆ ಹಣವನ್ನು ಕೊಡ್ತಿದ್ದೇವೆ. ಇಡೀ ವ್ಯವಸ್ಥೆಗೆ ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಿಜೆಪಿ ನಾಯಕರ ವಿರುದ್ಧ ಎಚ್.ಎಂ. ರೇವಣ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಣ ವಿಳಂಬ ಆಗಿತ್ತು, ಆದರೆ ತಾಂತ್ರಿಕ ಕಾರಣದಿಂದ ವಿಳಂಬ ಆಗಿತ್ತು, ಆದರೆ ಹಣವನ್ನು ಕೊಟ್ಟಿದ್ದೇವೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಬಂದ ಪ್ರಥಮ ಕ್ಯಾಬಿನೆಟ್ 5 ಗ್ಯಾರಂಟಿಗಳನ್ನ ನಾವು ಹೇಳಿದ್ದು ನಿಜ, ಮಾಡಿದ್ದು ನಿಜ. ಇಲ್ಲಿವರೆಗೂ ನಾವು ಕೊಡ್ತಾನೆ ಬಂದಿದ್ದೀವಿ. ಒಂದೊಂದ್ಸಾರಿ ಯಾವ್ಯಾವ ಬೇರೆ ಬೇರೆ ವಿಷಯಕ್ಕೆ ಒಂದು ಸ್ವಲ್ಪ ಜನಕ್ಕೆ ತೊಂದರೆ ಆಗಿದೆ. ಅನೌನ್ಸ್ ಮಾಡಿ ಕೊಡ್ತಾ ಇರೋದು ಬೇಕಾಗ್ತದೆ, ಆದ್ರೆ ಪ್ರಥಮವಾಗಿ ಮಾಡೋದನ್ನ ದುಡ್ದಂತ ಹೇಳ್ತಿರೋದು ಸರ್ಕಾರ. ನೈಜ ಫಲಾನುಭವಿಗಳಿಗೂ ಕೂಡ ಈಗ ಹಣ ಬಂದಿಲ್ಲ ಅನ್ನುವಂತ ವಿಚಾರವಾಗಿ ಚರ್ಚೆ ಆಗಿದೆ. ನೈಜ ಫಲಾನುಭವಿಗಳಿಗೆ ಖಂಡಿತ ಕೊಡ್ತಾನೆ ಇದೀವಿ. ಐಟಿ ಮತ್ತು GST ಮಾತ್ರ 1,20,000 ಇತ್ತು, ಅದನ್ನು 51,000 ಕ್ಲಿಯರ್ ಮಾಡಿದ್ದೀವಿ. ಅಲ್ಲಿ ಗ್ರಾಮೀಣದವ್ರಿಗೆ ಅರ್ಥವಾಗಿದೆ, ತಪ್ಪಾಗುತ್ತೆ, ಅದನ್ನ ಬಂದೇ ಕೂಡ ಗೌರ್ಮೆಂಟ್ ಮಾಡಿದ್ದೇವೆ, ಅದು ಕೂಡ ರಿಲೀಸ್ ಆಗುತ್ತೆ. ಆಗಸ್ಟ್ ವರೆಗೂ ಕೊಟ್ಟಿದ್ದೇವೆ, ಈ ಸಾರಿ ಕೊಡ್ತೀವಿ. ಈಗ ಒಂದೊಂದ್ಸಾರಿ ತಾಂತ್ರಿಕ ಲೇಟ್ ಆಗ್ಬೋದೇ ಹೊರತು ಇಷ್ಟು ವರ್ಷ ಕೊಡ್ತೀವಿ, ಕೊಡದೇ ಇರ್ತೀವ.